ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲ ಚಲೋ ಅದೀನಿ ಅನ್ಕೋತೀನಿ. ನಾವು ಫುಲ್ ಮಸ್ತ್ ಅದೀವ್ರಿ. ಇವತ್ತು ಏನಾಗೈತೆ ಅಂತಂದ್ರೆ ಇವರಿಗೆ ಮಧ್ಯಾಹ್ನ ಈಗ ಹೊಟ್ಟೆಗೆ ಚಾಕು ನೋಡ್ಬಿಡ್ತೀನಿ. ಯಾವಾಗ ಹುಲಾಗ್ ಮಾಡ್ತೀನಿ ಅವಾಗ ಆಟ ಬರ್ತಾನೆ. ಇವತ್ತು ಏನಾಗೈತೆ ಅಂದ್ರೆ ಮಧ್ಯಾಹ್ನ ಬಾಳೆ ಹುಟ್ಟಿಕೊಂಡು ಆ ಕಡೆ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ ರೀ. ಇವತ್ತು ಎಲ್ಲರೂ ಮಧ್ಯಾಹ್ನ ಊಟ ಮಾಡಬೇಡಿ ಹಿಂಗೆ ಬಾಯಿ ಕಿಸ್ಕೊಂಡು ಮಕ್ಕೊಂದಿಂದ್ರೆ ಅಂದ್ರೆ ಹೊಳೆ ಬಂದು ನೋಡಿದ್ವಿ, ಯಾರೂ ಎಚ್ಚರಿದ್ದಿತ್ತಿಲ್ಲ. ಅದಕ್ಕೆ ಹೋಗಿಲ್ಲ. ಮತ್ತು ಮೇಘಾಗ ಮಾತಾಡ್ಸಕ್ಕೆ ಮನೆಗೆ ಬಂದಿದ್ರು. ಅದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡು ಕೂತೀನಿ ರೀ. ಮತ್ತು ಸರಗಳು ಮುತ್ತ ಫೋನ್ ಹಚ್ಚಿ ಇಲ್ಲ ಚಿಕನ್ ತೊಗೊಂಬಂದು ಬಿರಿಯಾನಿ ಮಾಡಿದ್ರು. ಅದಕ್ಕೆ ಇಲ್ಲಿ ಹೋಗಿದ್ದೀವಿ, ಇಲ್ಲಿ ಇದ್ದಿತ್ತಿಲ್ಲ. ಮತ್ತು ಅಲ್ಲಿ ಮುಂದೆ ಸರಗಳ ಪಪ್ಪನ ಜೋಡಿ ಗಾಡಿ ಮೇಲೆ ಹೇಳಿ ತೊಗೊಂಬಂದೇವಿ ರೀ. ಎಲ್ಲ ಪ್ರಿಪ್ರೇಷನ್ ಮಾಡಾಕತ್ತೀವಿ ಇಲ್ಲೇ ಕಟ್ಟಿ ಮೇಲೆ ಕೂತ್ಕೊಂಡು. ಯಾಕಂದ್ರೆ ಒಳಗೆ ಗಾಳಿ ಆಡಂಗಿಲ್ಲ. ನಮ್ದು ಕಿಟಕಿ ಬಿಡೋದ ಉಲ್ಟಾ ಬಿಟ್ಕೊಂಡಾರ, ಅಲ್ಲಿ ಅಪೋಸಿಟ್ ಇಲ್ಲ ಅಂತೇಳಿ ಅದು ಗಾಳಿ ಬಿಡೋದಿಲ್ಲ. ಅದ್ರ ಸಂಬಂಧ ತ್ರಾಸ ಆಕೈತೆ ಅಂತ ಹೇಳಿ ನಾವು ಅದೇನೂ ಮಾಡಲಿಲ್ಲ. ಅದಕ್ಕೆ ಹೊರಗೆ ಕುತ್ಕೊಂಡು ಸೋಸ್ಕೊಂಡು ಅಲ್ಲಿ ಒಳಗೆ ಹೋಗಿ ಅಡುಗೆ ಮಾಡ್ತೀನಿ. ಈಗ ಸೈರಾ, ಶ್ರೀನು, ಅವ್ರ ಆಯಿ, ಔಷಾಯಿ ಎಲ್ಲರೂ ಕೂಡಿ ಸಾಯಿಬಾಬಾ ಗುಡಿ ಹೋಗ್ಯಾರಿ. ಮುಂದೆ ಏನು ಮಾಡ್ತೀನಿ ತೋರಿಸ್ತೀನಿ ಬರ್ರಿ. ನೋಡ್ರಿ ಗೈಸಲ್ಲಿ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಲ್ಲಿ ಹೊಳ್ಕೊಂಡಿನಿ, ಕೊತ್ತಂಬರಿ, ಪುದೀನ ಎಲ್ಲ ಹೊಳ್ಕೊಂಡೈತಿ. ಪಾಪ ಅವರೆಲ್ಲ ಕುತ್ಕೊಂಡ ಇದು ಅದ್ರಕ್ಕೆಲ್ಲ ಸೋಶ್ಯಾರ. ಎಲ್ಲರೂ ಕೂತು ಇಲ್ಲೇ ಮಾಡಾಕತ್ತಿದ್ವಿ, ತೋರಿಸೋದಿತ್ತು. ನಾವು ಮಾತಿನ ಗದ್ದಲ್ಲಾಗ ನಮಗೆ ತೋರಿಸೋದಾಗಲಿಲ್ಲ. ಈಗ ಒಂದು ಸ್ವಲ್ಪ ಅನ್ನದಲ್ಲಿ ಹರ್ಕೋತೀನಿ. ಹರ್ಕೊಂಡು ಒಳಗೆ ಹೋಗಿ ಸಿಗ್ತೀನಿ ರೀ. ನಿಮಗೆ ಟೈಮ್ 8:30 ಆಗೈತಿ. ಮಾಡ್ಬೇಕಾದ್ರೆ ಭಾಳ ಹೊತ್ತನ ಹಿಡಿತೈತೆ ಅದಕ್ಕೆ. ಹಾಂ, ಇವತ್ತು ಹೂವು ಹಾಕೊಂದಿನಿ ರೀ. ನಾ ನೋಡಿಲ್ಲ ನೀವು, ಯಾಕಂದ್ರೆ ನಮ್ಮ ಹತ್ತಿರ ಹಾಳಾಕೈತೆ ಅಂತೇಳಿ ಹಾಕೋಬೇಕಂತೇಳಿ ಕೊಟ್ಟಿಲ್ಲ. ಅದಕ್ಕೆ ಬೇಡನ ಬೇಡ ಅಂತೇಳಿ ಎಷ್ಟು ಬೇಕಾಟು ಉದ್ದಕ್ಕೆ ಹರ್ಕೊಂಡು ಹಾಕೋಬಿಟ್ಟಿರ್ತಲ್ಲ. ಬರ್ರಿ ಹೋಗುನು. ನಮ್ಮ ಸಜ್ಜ ಹಂಗಾಗೈತಿ ನಡ್ರಿ ಬೈಸ್. ಎಣ್ಣ ಆಗಾಕತ್ತೈತ್ರಿ, ನಾವು ಕುದಿಬೇಕು. ಇದು ಚಿಕನ್ ಗ್ರೇವಿ ಆಗಾಕತ್ತೈತಿ. ಇನ್ನು ಆಗಬೇಕು. ಟೈಮ್ 10 ಆಗೈತಿ. ನಾವು ಮಾತಿನ ಗಂಟೆಲ್ಲ ಏನೂ ತೋರ್ಸಕತ್ತಿಲ್ಲ. ಸಾವಕಾಶ ತೋರಿಸ್ತೀನಿ ರೀ. ನಾ ಇವೆಲ್ಲ ಹಾಕಿ ಪ್ರಿಪೇರ್ ಮಾಡಿ ನಿಮಗೆ ತೋರಿಸ್ತೀನಿ ರೀ. ನಾವು ಹೊರಗೆ ಕೂರ್ತೀನಿ, ಗಾಳಿ ಒಳಗೆ ಕೂತು ತ್ರಾಸ ಆಗಾಕತ್ತೈತೆ. ಅದಕ್ಕೆ ಏನಾಗಿದೆ ಅಂದ್ರೆ ರೀ, ನಾವು ಸ್ವಲ್ಪ ಹುಡುಗರು ಹಳಿ ಇವೆಲ್ಲ ಸ್ಟೋರಿ ಕೇಳಾಕತ್ತಿದ್ರು, ಅದನ್ನು ಹೇಳ್ಕೋತ ಕೂತ್ಬಿಟ್ಟೆ. ಹಾಗಾಗಿ ನನ್ನ ಬ್ಲಾಗ್ದಾಗ ಜಾಸ್ತಿ ಇವತ್ತು ಮಾತಾಡಲಿಲ್ಲ. ಇರಲಿ, ಯಾಕಂದ್ರೆ ಅವು ಇನ್ನೊಂದು 2 ದಿನ ಬಿಟ್ಟು ಹೋಗ್ತಾರೆ ಅಂತ ಹೇಳಿ ಮಾತಾಡ್ಕೊಂಡು ಕೂತ್ಬಿಟ್ಟೆ. ಈಗ ನೋಡ್ರಿ ನಮ್ಮ ಬಿರಿಯಾನಿ ಹಿಂಗೆ ಆಗೈತಿ. ಇದ್ರ ಮ್ಯಾಲ ಮುಚ್ಚಿ ಇದು ಸ್ವಲ್ಪ ದಮ್ಮಾಲೆ ತೆಗಿತೀನಿ. ಮತ್ತು ಊಟ ಟೈಮಿಗೆ ಬೇಕತ್ತೆ ಸಾರಿಲ್ಲ ಅಂತ ಕೇಳ್ಕೊಂಡು ಕುಂದಿರ್ತಾರೆ ಅಂತ ಸಾರಿಗೆ ಒಗ್ಗರಣೆ ಹೊಡಿದೀನಿ. ಏನಾದಾಗ ಸ್ವಲ್ಪ ನೀರು ಹಾಕಬೇಕು ಕುದೀಲಿ ಅಂತೇಳಿ. ಟೈಮ್ 10-11 ಟೈಮ್ 11 ಆಗೈತಿ. ಇನ್ನೂ ಬಂದಿಲ್ಲ ರೀ ಅವರು ಹುಡುಗರು. ಸೈರಾನು ಬಂದಿಲ್ಲ, ಶ್ರೀನೂ ಬಂದಿಲ್ಲ. ಇದಾಗುತ್ತೆ 10 ಆಗೈತಿ. ಆ ಥರ 11 ತಿನ್ನೋದು ನಾವು. ಇದೆಲ್ಲ ಮಾಡ್ಕೋತ ತೋರಿಸ್ಬೇಕಿತ್ತು. ಇಲ್ಲ ಈಗ ಏನು ಮಾಡೋಕ್ಕಾಗಂಗಿಲ್ಲ. ಮನ್ಯಾಗ ಬೀಗ್ರು ಬಂತು ಅಂದರೆ ಏನು ಮಾತಾಡೋಕ್ಕಾಗತ್ತಿಲ್ಲ. ಹೊಟ್ಟೆ ಹಾಕೋರಿ ಗೈಸ್. ಇದೆಲ್ಲ ಮುಗಿಸ್ಕೊಂಡು ಹೊರಗೆ ಒಂದು ಸ್ವಲ್ಪ ಗಾಳಿ ಕುಂದಿರ್ತೀನಿ. ರಗಡ ಆತೀಗ ನನಗೆ. ಆಮೇಲೆ ಸಿಗ್ತೇನೆ ರೀ ಸೈಡ್. ಅದು ಬಂದಮೇಲೆ ಬಿರಿಯಾನಿ ಅಂತ ತಿನ್ನೋಕ್ಕೆ ಮುಂದೆ ನಿಮಗೆ ತೋರಿಸಿ ಸವಿಯಲು ನಾನು ಸಿದ್ಧರಾಗುತ್ತೇನೆ. ಓಕೆ ಓಕೆ ನೋಡ್ರಿ ಗೈಸ್, ಬಿರಿಯಾನಿ ಮಾಡೈತ್ರಿ. ಗುಡಿಗೆ ಹೋಗಿ ಬಂದಾಡ್ರಿ ಸುಬ್ಬವ್. ಇನ್ನು ಅರ್ವಿನೇ ಕೇಳೋದಿಲ್ಲ. ಟೈಮ್ 11 ಆಗೈತಿ. ಇಬ್ಬರು ಕುತ್ಕೊಂಡು ಊಟ ಮಾಡತ್ತೀವಿ. ಯಾಕೋ ಶ್ರೀನು ಅಳಾಕತ್ತ. ಅದಕ್ಕೆ ಅವ್ರಿಗೆ ಹೊರ ಕರ್ಕೊಂಡು ಎಳ ನೋಡ್ರಿ. ಅಲ್ಲೆಲ್ಲೋ ಗುಡಿಯಾಗೆಲ್ಲೋ ಬಿದ್ದಾಳತ್ತ, ಪೆಟ್ ಹೊಡೆಸ್ಕೊಂಡಾಳ. ಅವ್ರ ಅಕ್ಕ ತಂಗಿ ಒಂದು 100 ಸರ್ತಿ ಹೇಳಿರ್ಬೇಕು ನನಗೆ ಬಿದ್ದೀನಿ ಅಂತ ಹೇಳಿ. ಏನು ಮಾಡಲಿ ನಾ ಬ್ಯಾಡ ಅಂದ್ರೆ ಕೇಳಂಗಿಲ್ಲ. ಬೆನ್ನ ತೊಗೊಂಡು ಹೋಗೋದು, ಮತ್ತು ಅಳೋದಂತೂ ಬಿಡೋದಿಲ್ಲ. ಊಟ ಮಾಡಿ ಸಿಗ್ತೇನೆ ರೀ. ಬಕ್ರೀದ್ ಸಂಬಂಧ ನೋಡ್ರಿ ಹೋಳಿ ಹೆಂಗೆ ತಿರ್ಗಾಡತ್ತಾವ. ನೋಡ್ರಿ ಹೆಂಗೆ ಆಟ ಆಡೋದು ಪಾಪ. ಹೇ ಗೈಸ್, ಏನಂತಂದ್ರೆ ನಿನ್ನೆ ವ್ಲಾಗ್ ಅರ್ಧ ಮಾಡೀನಿ ರೀ. ಯಾಕಂದ್ರೆ ನಿನ್ನೆ ನಾವು ನಂದೆಲ್ಲ ಹಳ್ಳಿ ಸ್ಟೋರಿ ಕೇಳ್ಕೊತ ಕುಂದ್ರೆ ನಾವು ಹುಡುಗನ ಜೋಡಿ ಅದನ್ನು ಮಾತಾಡ್ಕೊತ ಕೂತಿದ್ದೇವೆ. ಹಾಗಾಗಿ ನಾ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಊಟದು ಮಾಡ್ಕೊಂಡು ಮಕ್ಕೋಬೇಕಾದ್ರೆ ರಾತ್ರಿ 1:30-2 ಆಗಿತ್ತು. ಅದ್ರ ಸಂಬಂಧ ಮಾತಾಡಲಿಲ್ಲ.
ನಿನ್ನೆ ನಾನು ಕಟಿಂಗ್ ಮಾಡಿದ್ದೆ ರೀ, ಸೃಷ್ಟಿಯಿಂದ ಕಟಿಂಗ್ ಅದು ಮಾಡಿದ್ನಿ. ಅವೆಲ್ಲ ತೋರಿಸ್ಬೇಕಿತ್ತು, ಏನೂ ತೋರಿಸ್ಲಿಲ್ಲ, ಏನೂ ಜಾಸ್ತಿ ಮಾತಾಡಲಿಲ್ಲ. ಸಣ್ಣದಾಗಿ ಒಂದು ಭಾಳ ಆದ್ರೆ ಒಂದು 5 ನಿಮಿಷದ ಬ್ಲಾಗ್ ಆಗೈತಿ. ಇವತ್ತಿನ ದಿನ ಇನ್ನೂ ಜಳಕಕ್ಕೆ ಹೋಗಿಲ್ಲ, ಇನ್ನೂ ಕೆಲಸ ಅದೆಲ್ಲ ಆಗೈತಿ. ಟೈಮ್ 12 ಆಗೈತೆ ರೀ. 12 ಆಗೈತಿನ ನಾನು ಜಳಕ್ಕಿಲ್ಲ. ಕೆಲಸ ಅಂತರೂ ಎಲ್ಲ ಕಸ ಪರಿಶಿ ಎಲ್ಲ ಮುಗ್ದೈತಿ. ನಾ ಪೂಜೆ ಮಾಡ್ಕೋಬೇಕು. ಒಗ್ಯಾನೆಲ್ಲ ನೆನೆ ಇಡ್ತೀನಿ. ಅಡಿಗೆಲ್ಲ ಆಗೈತಿ. ನಾ ಅನ್ನ ಸಾರು ಎಲ್ಲ ಮಾಡ್ಕೋಬೇಕು. ಹುಡುಗರು ಈಗ ಮುಂದಿನ ಮನೆಗೆ ಆಟಾಡಕ್ಕೆ ಹೋಗ್ಯಾರ. ಅದಕ್ಕೆ ಜಳಕ ಮಾಡ್ಕೋತೀನಿ ರೀ. ಜಳಕ ಮಾಡ್ಕೊಂಡು ಮತ್ತೊಂದು ಬ್ಲಾಗ್ದಾಗ ಸಿಗ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆ್ಯಂಡ್ ಬೈ ಬಾಯ್.